ನಮಸ್ಕಾರ ಸ್ನೇಹಿತರೆ, ಮನಿ ಟಾಕ್ಸ್ ಕನ್ನಡದ ಮತ್ತೊಂದು ಇಂಟ್ರೆಸ್ಟಿಂಗ್ ಸಂಚಿಕೆಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಸಾಮಾನ್ಯವಾಗಿ ಭಾರತದ ಅತ್ಯಂತ ಮೌಲ್ಯಯುತ ಕಂಪನಿಗಳು ಅಂದ ತಕ್ಷಣ ನಮಗೆ ನೆನಪಾಗೋದು ರಿಲಯನ್ಸ್ ಇಂಡಸ್ಟ್ರೀಸ್, HDFC ಬ್ಯಾಂಕ್ ಅಥವಾ ಟಾಟಾ ಸಮೂಹದ TCS. ಆದರೆ ಈಗ ಭಾರತದ ಕಾರ್ಪೊರೇಟ್ ಜಗತ್ತಿನಲ್ಲಿ ಒಂದು ದೊಡ್ಡ ಪವರ್ ಶಿಫ್ಟ್ ಆಗಿದೆ. ನಮ್ಮ ದೇಶದ ಅತಿದೊಡ್ಡ ಸಾರ್ವಜನಿಕ ವಲಯದ ಬ್ಯಾಂಕ್ ಆದ SBI IT ದೈತ್ಯ TCS ಅನ್ನು ಹಿಂದಿಕ್ಕಿ ಇತಿಹಾಸ ಸೃಷ್ಟಿಸಿದೆ. ಹೌದು, ನೀವು ಕೇಳಿದ್ದು ನಿಜ. SBI ಈಗ ಭಾರತದ 4ನೇ ಅತಿದೊಡ್ಡ ಕಂಪನಿಯಾಗಿ ಹೊರಹೊಮ್ಮಿದೆ. ಅಷ್ಟಕ್ಕೂ SBIಗೆ ಈ ದಿಢೀರ್ ಶಕ್ತಿ ಎಲ್ಲಿಂದ ಬಂತು? TCS ಯಾಕೆ ಹಿಂದೆ ಬಿತ್ತು? ಈ ಬೆಳವಣಿಗೆಯಿಂದ ಹೂಡಿಕೆದಾರರಿಗೆ ಲಾಭ ಏನು? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಮನಿ ಟಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸ್ನೇಹಿತರೆ, ಫೆಬ್ರವರಿ 11ರಂದು ಶೇರ್ ಮಾರ್ಕೆಟ್ ಕ್ಲೋಸ್ ಆದಾಗ ಒಂದು ಕುತೂಹಲಕಾರಿ ಬದಲಾವಣೆ ಕಂಡು ಬಂತು. SBI ಷೇರುಗಳು ಬರೋಬ್ಬರಿ 3% ಏರಿಕೆ ಕಂಡು 1181 ರೂಪಾಯಿಗೆ ತಲುಪಿದ್ವು. ಇದರ ಪರಿಣಾಮವಾಗಿ SBIನ ಒಟ್ಟು ಮಾರುಕಟ್ಟೆ ಮೌಲ್ಯ ಅಥವಾ ಮಾರ್ಕೆಟ್ ಕ್ಯಾಪ್ 10.9 ಲಕ್ಷ ಕೋಟಿ ರೂಪಾಯಿಗೆ ಏರಿಕೆಯಾಯಿತು. ಇದೇ ಸಮಯದಲ್ಲಿ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಅಂದರೆ TCS ಮೌಲ್ಯ 10.53 ಲಕ್ಷ ಕೋಟಿ ರೂಪಾಯಿ ಇತ್ತು. ಅಂದರೆ SBI ಈಗ TCSಗಿಂತ ಸುಮಾರು 40,000 ಕೋಟಿ ರೂಪಾಯಿಗಳಷ್ಟು ಮುಂದೆ ಹೋಗಿದೆ. ಈಗ ಭಾರತದ ಟಾಪ್ 5 ಕಂಪನಿಗಳ ಲಿಸ್ಟ್ ನೋಡೋದಾದರೆ ಮೊದಲನೇ ಸ್ಥಾನದಲ್ಲಿ ರಿಲಯನ್ಸ್ ಇಂಡಸ್ಟ್ರೀಸ್ ಇದೆ. ಅಂಬಾನಿ ಒಡೆತನದ ಈ ಕಂಪನಿ ಸುಮಾರು 20 ಲಕ್ಷ ಕೋಟಿ ರೂಪಾಯಿ ಮಾರುಕಟ್ಟೆ ಮೌಲ್ಯ ಹೊಂದಿದೆ. ಎರಡನೇ ಸ್ಥಾನದಲ್ಲಿರೋದು HDFC ಬ್ಯಾಂಕ್, ದೇಶದ ಅತಿದೊಡ್ಡ ಖಾಸಗಿ ಬ್ಯಾಂಕ್, 14 ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚು ಮಾರ್ಕೆಟ್ ಕ್ಯಾಪ್ ಹೊಂದಿದೆ. ಮೂರನೇ ಸ್ಥಾನದಲ್ಲಿ ಭಾರತಿ ಏರ್ಟೆಲ್ ಇದೆ, ದೇಶದ ಪ್ರಮುಖ ಟೆಲಿಕಾಂ ಕಂಪನಿ, 11.5 ಲಕ್ಷ ಕೋಟಿ ರೂಪಾಯಿ ಮೌಲ್ಯ ಹೊಂದಿದೆ. ಇನ್ನು ನಾವು ಆಗಲೇ ಹೇಳಿದಂತೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ 10.9 ಲಕ್ಷ ಕೋಟಿ ರೂಪಾಯಿ ಮಾರುಕಟ್ಟೆ ಮೌಲ್ಯದೊಂದಿಗೆ 4ನೇ ಸ್ಥಾನದಲ್ಲಿದ್ದರೆ, ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ 10.53 ಲಕ್ಷ ಕೋಟಿ ರೂಪಾಯಿ ಮಾರುಕಟ್ಟೆ ಮೌಲ್ಯದೊಂದಿಗೆ 5ನೇ ಸ್ಥಾನದಲ್ಲಿದೆ. SBIನ ಈ ರಾಕೆಟ್ ವೇಗಕ್ಕೆ ಕಾರಣ ಏನು? ಸ್ನೇಹಿತರೆ, ಇದಕ್ಕೆ ಮುಖ್ಯ ಕಾರಣ SBI ಇತ್ತೀಚೆಗೆ ಬಿಡುಗಡೆ ಮಾಡಿದ 3ನೇ ತ್ರೈಮಾಸಿಕ ಫಲಿತಾಂಶ. SBI ಡಿಸೆಂಬರ್ ತ್ರೈಮಾಸಿಕದಲ್ಲಿ ಬರೋಬ್ಬರಿ 21,028 ಕೋಟಿ ರೂಪಾಯಿ ನಿವ್ವಳ ಲಾಭ ದಾಖಲಿಸಿದೆ. ಇದು SBI ಇತಿಹಾಸದಲ್ಲೇ ಅತಿ ಹೆಚ್ಚಿನ ತ್ರೈಮಾಸಿಕ ಲಾಭ. ಕಳೆದ ವರ್ಷಕ್ಕೆ ಹೋಲಿಸಿದರೆ ನೆಟ್ ಪ್ರಾಫಿಟ್ 24.5% ಏರಿಕೆ ಕಂಡಿದೆ. ಬರೀ ಲಾಭ ಅಷ್ಟೇ ಅಲ್ಲ, ಬ್ಯಾಂಕ್ನ ಆರೋಗ್ಯ ಕೂಡ ಸುಧಾರಿಸಿದೆ. ಅಂದರೆ ಬ್ಯಾಂಕ್ನ ಕೆಟ್ಟ ಸಾಲಗಳು ಕಡಿಮೆಯಾಗಿವೆ. ಗ್ರಾಹಕರಿಗೆ ಕೊಟ್ಟ ಸಾಲದ ಪ್ರಮಾಣದಲ್ಲಿ 15.6% ಬೆಳವಣಿಗೆ ಆಗಿದೆ. ಈ ಎಲ್ಲ ಪಾಸಿಟಿವ್ ನ್ಯೂಸ್ಗಳಿಂದ ಹೂಡಿಕೆದಾರರು SBI ಮೇಲೆ ಮುಗಿಬಿದ್ದು ಹಣ ಹೂಡ್ತಿದ್ದಾರೆ. ಮತ್ತೊಂದೆಡೆ TCS ಷೇರುಗಳು ಇಳಿಕೆ ಕಾಣ್ತಿದೆ. ಬ್ಯಾಂಕಿಂಗ್ ಸೆಕ್ಟರ್ ಚಮಕಾಯಿಸ್ತಾ ಇದ್ರೆ IT ಸೆಕ್ಟರ್ ಸ್ವಲ್ಪ ಕಷ್ಟದಲ್ಲಿದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ ಮೇಲೆ ಜಾಗತಿಕ ಮಟ್ಟದಲ್ಲಿ IT ಕಂಪನಿಗಳ ಭವಿಷ್ಯದ ಬಗ್ಗೆ ಹೂಡಿಕೆದಾರರಲ್ಲಿ ಸ್ವಲ್ಪ ಆತಂಕ ಶುರುವಾಗಿದೆ. ಜಾಗತಿಕವಾಗಿ IT ಕಂಪನಿಗಳ ಮೇಲೆ ನಡೀತಾ ಇರುವ ವೆಚ್ಚಗಳು ಕಡಿಮೆ ಆಗ್ತಾ ಇರೋದು ಇದಕ್ಕೆ ಕಾರಣ. ಇದರಿಂದ TCS ಷೇರುಗಳು ಕಳೆದ 5 ದಿನಗಳಲ್ಲಿ ಸುಮಾರು 4% ಕುಸಿತ ಕಂಡಿವೆ. ಒಂದು ಕಡೆ SBIನ ಬಲವಾದ ಬ್ಯಾಲೆನ್ಸ್ ಶೀಟ್, ಇನ್ನೊಂದು ಕಡೆ IT ಕ್ಷೇತ್ರದ ಅನಿಶ್ಚಿತತೆ, ಇವೆರಡೂ ಸೇರಿ SBIಯನ್ನ 4ನೇ ಸ್ಥಾನಕ್ಕೆ ತಂದು ನಿಲ್ಲಿಸಿದೆ. ಎಕ್ಸ್ಪರ್ಟ್ಸ್ ಏನಂತಾರೆ? ಜಾಗತಿಕ ಬ್ರೋಕರೇಜ್ ಸಂಸ್ಥೆಗಳಾದ ಜೆಫ್ರೀಸ್ SBI ಷೇರು ಬೆಲೆ 1,300 ರೂಪಾಯಿಗೆ ತಲುಪಬಹುದು ಅಂತ ಅಂದಾಜಿಸಿದೆ. ನೋಮ್ರೋ ಮತ್ತು JP ಮಾರ್ಗನ್ ಕೂಡ SBI ಬಗ್ಗೆ ಭಾರಿ ವಿಶ್ವಾಸ ವ್ಯಕ್ತಪಡಿಸಿದೆ. ಬ್ಯಾಂಕ್ನ ಸಾಲ ವಿತರಣೆ ಮತ್ತು ಅದರ ಅಂಗಸಂಸ್ಥೆಗಳಾದ SBI ಲೈಫ್, SBI ಕಾರ್ಡ್ಸ್ಗಳ ಪರ್ಫಾರ್ಮೆನ್ಸ್ ಬ್ಯಾಂಕ್ಗೆ ಪ್ಲಸ್ ಪಾಯಿಂಟ್ ಆಗಿದೆ. ಭಾರತದ ಆರ್ಥಿಕತೆ ಬೆಳೀತಾ ಇರುವಾಗ ಬ್ಯಾಂಕಿಂಗ್ ಕ್ಷೇತ್ರದ ಪ್ರಗತಿ ದೇಶಕ್ಕೆ ತುಂಬಾನೇ ಮುಖ್ಯ. ಅದರಲ್ಲೂ ಸರ್ಕಾರಿ ಸ್ವಾಮ್ಯದ ಬ್ಯಾಂಕ್ ಇಷ್ಟೊಂದು ದೊಡ್ಡ ಸಾಧನೆ ಮಾಡಿರೋದು ನಿಜಕ್ಕೂ ಉತ್ತಮ ಬೆಳವಣಿಗೆ. ಇದು ಕೇವಲ ಒಂದು ಕಂಪನಿಯ ಗೆಲುವಲ್ಲ, ಬದಲಿಗೆ ಭಾರತದ ಸಾರ್ವಜನಿಕ ವಲಯದ ಬ್ಯಾಂಕ್ಗಳ ಮೇಲೆ ಹೂಡಿಕೆದಾರರಿಗೆ ಹೆಚ್ಚುತ್ತಿರುವ ನಂಬಿಕೆಗೆ ಸಾಕ್ಷಿ. ಈ ಬಗ್ಗೆ ನೀವೇನಂತೀರಿ? ನಿಮ್ಮ ಹೂಡಿಕೆ SBI ಮೇಲಿದೆಯಾ ಅಥವಾ TCS ಮೇಲಿದೆಯಾ? ಅಥವಾ ಭವಿಷ್ಯದಲ್ಲಿ TCS ಮತ್ತೆ ತನ್ನ ಸ್ಥಾನವನ್ನು ಮರಳಿ ಪಡೆಯುತ್ತಾ? ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ತಿಳಿಸಿ. ಈ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಇಂಟ್ರೆಸ್ಟಿಂಗ್ ಬಿಸ್ನೆಸ್ ಸುದ್ದಿಗಳಿಗಾಗಿ ಮನಿ ಟಾಕ್ಸ್ ಕನ್ನಡಕ್ಕೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಜೊತೆಗೆ
ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.